ಪಾವಗಡ ಪಟ್ಟಣದಲ್ಲಿ ದಲಿತ ಪರ ಹೋರಾಟಗಾರ ಕಡಪಲಗೆರೆ ಹನುಮಂತರಾಯಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ಇವರ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೃಷ್ಣಪ್ಪ ಡಿ ಬೆಲ್ಲದಮಡು ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡುತ್ತಾ ಕಡಪಲಗೆರೆ ಹನುಮಂತರಾಯಪ್ಪ ನಿಧನ ಹೊಂದಿರುವುದು ಪಾವಗಡ ವಿಭಾಗದ ದಲಿತ ಸಮುದಾಯಕ್ಕೆ ತುಂಬಲಾರದ ನಷ್ಟ ಎಂದು ತಿಳಿಸುತ್ತಾ, ದಲಿತ ಮುಖಂಡರು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕಾದರೆ ಮೊದಲು ದುಶ್ಚಟಗಳನ್ನು ಬಿಡಬೇಕು ಎಂದು ಕಿವಿಮಾತು ಹೇಳುತ್ತಾ ಕಾರ್ಯಕ್ರಮಕ್ಕೆ ಗೈರಾಗಿದ್ದಂತಹ ಮಾಜಿ ಶಾಸಕ ತಿಮ್ಮರಾಯಪ್ಪನವರ ವಿರುದ್ಧ ಗುಡುಗಿದರು. ನನ್ನ ಮಾತಿನ ಮೊದಲು ನಾನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಗಿನ್ನಿಸ್ ದಾಖಲೆಯಾಗಿರುವ UPA ಕೌನ್ಸಿಲರ್, ನಮಗೆ ಕರ್ನಾಟಕದ 2ನೇ ಅಂಬೇಡ್ಕರ್ ಅವರು ಕೃಷ್ಣಪ್ಪರು ಹಾಗೂ ಈ ಜಿಲ್ಲೆಯ ತ್ಯಾಗಜೀವಿ ರಂಗಸ್ವಾಮಿ ಬೆಲ್ಲದಮಡು ಅವರಿಗೆ ಜ್ಞಾಪಿಸ್ಕೊಂತ, ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋಕ್ಕೆ ಒಂದು ರೀತಿ ದುಃಖ ಆಗುತ್ತೆ, ಒಂದು ರೀತಿ ಸಂತೋಷ ಆಗುತ್ತೆ. ಏಕೆಂದರೆ ಪಾವಗಡನ ತಾಲೂಕನ್ನು ನಾವು ಮರೆಯೋಂಗಿಲ್ಲ. ವೈಯಕ್ತಿಕವಾಗಿ ನನ್ನ ತಂದೆಯವರು ಕೇಟಳ್ಳಿಯಲ್ಲಿ ಟೀಚರ್ ಆಗಿದ್ದರು 1967, 68, 69 ಆಗ ನಾನು ಅಲ್ಲಿ ಮಿಡ್ಲ್ ಸ್ಕೂಲ್ ಓದ್ತಿದ್ದೆ ಮತ್ತು ಹೈಸ್ಕೂಲ್ ಕೂಡ ಓದ್ತಿದ್ದೆ. ಬರ್ಗೂರು ನಮ್ಮ ಗುರುಗಳು. ಅದಕ್ಕೆ ಆಮೇಲೆ ತಿಮ್ಮರಾಯಪ್ಪ ಅವ್ರ ತಂದೆ ಮುಕ್ಳಿಕರಿಯಪ್ಪ ಅಂತ ಹುಡುಗಿದ್ರು. ಎಲೆ ತೋಟಕ್ಕೆ ಹೋಗಿ ಎಲೆ ಕಟ್ಟಕ್ಕೆ ಹೋಗೋರು. ನಮ್ಮ ಮನೆಗೆ ಬಂದು 5 ಕಟ್ಟು ಹಾಕ್ಲಿಸ್ತಮ್ಮ ನಮ್ಮ ಪಿಲ್ಲೊಂದು ಸೂಸ್ಕೊಳಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಹುಡುಗನ್ನ ತಿಮ್ಮರಾಯಪ್ಪ ನಮ್ಮ ಮನೆಗೆ ಬಿಟ್ಟರು. ಜಸ್ ಯಂಗ್ ಬಾಯ್ ತಿಮ್ಮರಾಯಪ್ಪ ನಮ್ಮ ಮನೇಲಿ ಬೆಳೆದು ದೊಡ್ಡರಾಗಿ ವಿದ್ಯಾವಂತರಾಗಿ ಗ್ರ್ಯಾಜುಯೇಟ್ ಆಗಿ ಆಮೇಲೆ ದಲಿತ ಸಂಘರ್ಷ ಸಮಿತಿಗೆ 10 ವರ್ಷ ಸಂಚಾಲಕ ಸಹ ಮಾಡಿ ತಿಮ್ಮರಾಯಪ್ಪ. ನಾನು ಯಾಕೆ ಇದನ್ನು ರಿಕಲೆಕ್ಟ್ ಹಿಸ್ಟ್ರಿ ಅಂದರೆ, ನಾನು ಪಾವಗಡ ತಾಲೂಕಲ್ಲಿ ಬದುಕಿದ್ದೀನಿ, ಪಾವಗಡ ತಾಲೂಕಲ್ಲಿ ಊಟ ಮಾಡಿದ್ದೀನಿ, ಪಾವಗಡ ತಾಲೂಕಲ್ಲಿ ನೀರು ಕುಡಿದಿದ್ದೀನಿ, ಪಾವಗಡ ತಾಲೂಕಲ್ಲಿ ಮಣ್ಣನ್ನು ಮುಟ್ಟಿದ್ದೀನಿ. ಅದರದ್ದು ಅವಿನಾವ ಸಂಬಂಧ. ನಾನು ಯಾರೇ ಕರೀಲಿ ಬಿಡಲಿ, ಇಲ್ಲಿ ಯಾವ ಥರದ ನಮ್ಮ ಈ ಹೋರಾಟದ ಮನಸ್ಥಿತಿ ಉಳ್ಳ ಜನರು ಯಾರೇ ಇದ್ದರೂ ನಾನು ಐ ವಾಂಟ್ ಟು ಕಮ್ ವಾಲಂಟ್ರಿ ಬರೋ ಅಂತ ನನ್ನ ಮನಸ್ಸು ಕ್ರಿಯೇಟ್ ಆಗ್ತೈತಿ. ಒಂದು ಎರಡನೇದು ಇನ್ನು ಹೇಳಿ ನಮ್ಗೆ ಹೇಳಿರೋ ಸೂಲಾಗ್ಲಲ್ಲಿ ಇಶ್ಯೂ ವಿಧಾನಸೌಧದಲ್ಲಿ ಚರ್ಚೆ ಆಗಿ ರೆಕಾರ್ಡ್ ಆಗಿದೆ. ಅದು ಇಟ್ಸ್ ಎನ್ ಹಿಸ್ಟ್ರಿ. ನಮ್ಮಣ್ಣವ್ರು ರಂಗಶಮ್ಮಣ್ಣವರು ನಮಗೆ ಈ ಥರ ಸಮುದಾಯದ ವಿಚಾರದಲ್ಲಿ ಏರುಪೇರುಗಳ ತಿದ್ದಕ್ಕೆ ಹೋಗಿ ನಾವು ಮಧುಗಿರಲ್ಲಿ ಉದ್ದೇಶಪೂರ್ವಕವಾಗಿ ದುರುದ್ದೇಶ ನಮ್ಮವರನ್ನೇ ನಮ್ಮ ಅಣ್ಣ ತಮ್ಮ ಮೇಲೆ 3-4 ಜನ 307 ಕೇಸ್ ಹಾಕಿರು. ನಾನು ಬೆಸ್ಕಾಂ ಸೂಪರ್ಡೆಂಟು. ಆಗ 5:15 ಕ್ಯಾಶ್ ಕ್ಲೋಸ್ ಮಾಡ್ತೀವಿ. 5:15 ಬಸ್ ಸ್ಟ್ಯಾಂಡಲ್ಲಿ ಘಟನೆ ಆಗಿದೆ. ನಮ್ಮ ಅಣ್ಣರ ಬಗ್ಗೆ ಯಾರೋ ಒಬ್ಬ ವ್ಯಕ್ತಿ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಇಬ್ಬರು ತಮ್ಮಗಳು ಭರತ್ ಕುಮಾರ್, ಶಿವಕುಮಾರು ಸ್ವಲ್ಪ ಈ ಥರದ ಸ್ಥಿತಿ ಉಳ್ಳವರು. ನಮ್ಮ ಅಣ್ಣರ ಅಫೆಕ್ಷನ್ ಮೇಲೆ ನಮ್ಮ ಅಣ್ಣರ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಟ್ಸ್ ಓಕೆ. ಅವರಿಬ್ಬರ ಮೇಲೆ ಕೇಸ್ ಹಾಕ್ಬೇಕಾಯ್ತು ಮತ್ತು ಏನು ಕ್ರಮ ತಗೋಬೇಕಾಯ್ತು. ನಮ್ಮ ಅಣ್ಣವರು ಭಾಸ್ಕರಪ್ಪರ ಜೊತೆಗೆ ಬೆಂಗಳೂರಾಗಿದ್ದಾರೆ. ನಾನು ಸೂಪರ್ಟೆಂಟ್ ಕ್ಯಾಶ್ ಕ್ಲೋಸ್ ಮಾಡಿ ರೆಕಾರ್ಡ್ಸ್ ಎಲ್ಲ ಇದೆ, 5:15 ಸೈನ್ ಹಾಕಿರೋದು. ಆದರೂ ನಮ್ಮೊಳಗೇನೆ ಡಿಫ್ರೆನ್ಸ್ ಇದ್ದು ಇವ್ರು ಮತ್ತೆ ಈ ಥರ ಮುಂಚೂಣಿ ಬರ್ತಾರೆ, ನಾಳೆ ಎಲ್ಲ ಲೀಡರ್ಸ್ ಆಗೋದ ಕಾರಣಕ್ಕೆ 307 ಹಾಕಿರು. ನಾವು ನಮ್ಮ ಮನೆಯಲ್ಲಿ ಹಾಲು ಕುಡಿಯೋ ಮಗನ ಬಿಟ್ಟು 3 ತಿಂಗಳು ಬೇರೆ ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಮನೇಲಿ ಊಟ ತಿಂದು ಬದುಕಿದ್ವಿ. ಇದನ್ನು ನಾನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಅನೇಕ ಹೋರಾಟಗಾರರು ಈ ಸಮಾಜದ ಬಗ್ಗೆ, ಸಮುದಾಯದ ಬಗ್ಗೆ, ಸಮಾಜದಲ್ಲಿ 3000 ವರ್ಷಗಳಿಂದ ಮನುವಾದಿಗಳ ಇದರಿಂದ ಕ್ರೂರ ವ್ಯವಸ್ಥೆಯಿಂದ ನೊಂದು ನಲಿಗಿ ನಮಗೆ ವಾಲಂಟ್ರಿಗೆ ಮನಸ್ಥಿತಿ ಇದೆಯಲ್ಲ, ಅದು ನಮ್ಮನ್ನು ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಅದಕ್ಕೆಲ್ಲ ಸ್ಪಂದಿಸೋಂಥ ಮನಸ್ಥಿತಿ ಹೋರಾಟಗಾರರು ಇವತ್ತು ಭಾಳ ಚೆನ್ನಾಗಿ ಮಾತಾಡಿದ್ರು. ಇವರು ಸುಬ್ರಾಯಪ್ಪ ಅಂತ ಕಾಣಿಸುತ್ತೆ, ಸುಬ್ರಾಜ್ ಮಾತಾಡಿದ್ರು. ನಾನು ಇನ್ನೊಂದು ಓಬಳೇಶು ಈಸ್ ಎ ರೆಕಗ್ನೈಸ್ ಪರ್ಸನ್, ಈಸ್ ಅನ್ ಐಕನ್ ಆಫ್ ಪಾವಗಡ ಬಿಕಾಸ್ ಈಸ್ ಇನ್ ದಿ ಬೆಂಗಳೂರು. ಎಲ್ಲ ಥರದ ಸಫಾಯಿ ಕರ್ಮಚಾರಿಗಳ ಜೀವನ ಎಂಥ ಜೀವನ ನೋಡಿ. ಈ ತುಮಕೂರು ಜಿಲ್ಲೆ ಒಳಗಡೆ DC ಅವರು ಈ ಥರದ ಇಲ್ಲವೇ ಇಲ್ಲ ಈ ಥರದ ಪದ್ಧತಿ ಅಂತ ಸುಳ್ಳು ವರದಿನ ಸರ್ಕಾರ ಕೊಟ್ಟಿದ್ದಾರೆ. ಅಲ್ಲಿ ತುಮಕೂರಲ್ಲಿ ನಡೆದಿದೆ. KEB ಇಲಾಖೆ ಇಂಜಿನಿಯರ್ ಅಸೋಸಿಯೇಷನ್ ಮಾಡುವಾಗ ಯಾರು 6 ಜನ ಕರ್ಕೊಂಡೋಗಿ ಮಲ ನೆಲೆಸಿದ್ದಾರೆ. ಅಂಥ ದುಷ್ಟ ಪದ್ಧತಿಯನ್ನು, ಕ್ರೂರ ಪದ್ಧತಿಯನ್ನು ಎರಡಕ್ಕೆ ಮಾಡೋಂಥ ಇದರಲ್ಲಿ ಫೀಲ್ಡಲ್ಲಿ ಸಂಸ್ಥೆ ಮಾಡ್ಕೊಂಡು ಹೋಬಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಬಸವಲಿಂಗಪ್ಪರನ್ನ
ನೆನಬೇಕಾಗ್ತೆ, ಯಾಕಂದರೆ ಮನವ ಪದ್ಧತಿಯಲ್ಲಿ ಇದು ಮಾಡಿದರು. ಅದಕ್ಕೆ ಹೋರಾಟದ ಇಲ್ಲಿ ನಾನು ಪಾವಗಡ ಅಂದರೆ ಸದ್ಯಕ್ಕೆ ಜ್ಞಾಪಕ ಬರೋದು ತಿಪ್ಪೇಸ್ವಾಮಿ, ನಮ್ಮ ಪೆದ್ದಣ್ಣ, ಮತ್ತಿಂದ ಅನೇಕ ಗೆಳೆಯರು ಹೋರಾಟಗಾರರು, ಗೋಬಳೇಶು ಎಲ್ಲ ಜ್ಞಾಪಕ ಬರುತ್ತೆ. ಅದಕ್ಕೆ ನಮ್ಮೂರಲ್ಲಿ ತಮಟೆ ಸಂಸ್ಥೆಯೊಳಗೆ ನಮ್ಮೂರಲ್ಲಿ ಒಬ್ಬ ಕಾರ್ಯಕರ್ತ ಇದ್ದಾನೆ, ಸಿದ್ಧಗಂಗಪ್ಪ ಅಂತ. ಸಿದ್ಧಗಂಗಪ್ಪ ಹೋಬಳಿ ಜೊತೆ ಭಾಳ ನಿಕಟವರ್ತಿ. ಅವರು ನನಗೆ ಹೇಳಿದರು ಕಾರ್ಯಕ್ರಮ ಇದೆ ಹೇಳಿ ನನಗೆ ಬರಬೇಕು ಅಂತ. ಸಿದ್ಧಗಂಗಪ್ಪ ಯಾವುದೇ ವಿಚಾರ ಆದರೆ ನಮಗೆ ತಿಳಿಸ್ತಾರೆ. ಐ ವಾಲಂಟ್ರಿ ಕೇಮ್ ಹಿಯರ್. ಅದಕ್ಕೆ ನನಗೆ ಇವರೆಲ್ಲರ ಮಾತುಗಳು ಕೇಳಿದ್ದಕ್ಕೆ ಭಾಳ ಸಂತೋಷ ಇದೆ, ಹೋರಾಟ ಮನಸ್ಸಿದೆ. ಇನ್ನೊಂದು ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ತುಮಕೂರು ಜಿಲ್ಲೆ ಒಳಗಡೆ ಪಾವಗಡ ಥರದ ಹೋರಾಟದ ಮನಸ್ಥಿತಿ ಉಳ್ಳವರು ಜನ ಕಮ್ಮಿ. ಇದು ಆಂಧ್ರ ಬೆಲ್ಟು, ಇಟ್ಸ್ ಅನ್ ಇನ್ಫ್ಲೂಯೆನ್ಸ್ ಆಫ್ ಆಂಧ್ರ, ದಲಿತ್ ಪ್ಯಾಂಥರ್ಸ್ ಹೋರಾಟದ ಮನಸ್ಥಿತಿ. ಈಗ ಹೇಳಿದರು ಎಟ್ಮುತ್ತಲ್ಲಪ್ಪರ ಅಂತ ಹೇಳಿದರು, ಇನ್ನೇನಾರು ಹೇಳಿದ್ರಲ್ಲ, ಆ ರೀತಿಯ ಇನ್ಫ್ಲೂಯೆನ್ಸು. ಆಮೇಲೆ ನಮ್ಮ ದೇವ್ರಿಗೆ ಲಿಂಗಣ್ಣ ಎಲ್ಲ ಇದ್ದಾರಲ್ಲ, ಅದಕ್ಕೆ ಈ ಮಾಸ್ ಇದೆಯಲ್ಲ, ಇವತ್ತು ಈ ಮಾಸ್ ಇದೆ, ಈ ಹೋರಾಟದ ಮನಸ್ಥಿತಿ ಇದೆ, ಹೋರಾಟ ಮಾಡೋ ಅಂಥ ಕಿಚ್ಚಿದೆ. ಒಬ್ಬಳೇಶ್ವರ ಪದ ಹೇಳಿರು, ಅಣುಬಾಂಬ್ ಎಲ್ಲಿದ್ರು ಅಣುಬಾಂಬ್ ನನಗೆ ಒಂದು ಚೂರಾದರೂ ಅಣುಬಾಂಬ್ ಸ್ಥಿತಿ ಇದೆ. ಎಲ್ಲ ಲೀಡರ್ಸ್ನಲ್ಲೂ ಇದೆ. ಇಲ್ಲ ಅವರೊಬ್ಬರಲ್ಲಿ ಈಗ ಯಾರು ಕೂತಿಲ್ಲ, ಎಲ್ಲರಲ್ಲೂ ಇದೆ. ಏನಪ್ಪ ಅಂದರೆ ನಾನು ಮಾತಾಡೋದು ತಪ್ಪಾಗ್ಬೋದು, ಅದು ಸರಿ ಆಗ್ಬೋದು. ಹೋರಾಟಗಾರರು ಎಸೆನ್ಷಿಯಲ್ ಇದೆ ಈ ಸಮುದಾಯ ತಿದ್ದಲಿಕ್ಕೆ, ಸಮಾಜ ಸರಿ ಮಾಡೋಕ್ಕೆ ಭಾಳ ಎಲ್ಲ ಮನಸ್ಸು ಅನಿವಾರ್ಯತೆ ಇದೆ, ಅನಿವಾರ್ಯ. ಆದರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ನಡವಳಿಕೆ, ನಮ್ಮ ಹೋರಾಟದ ಇದೆಯಲ್ಲ, ಆ ಬ್ಯುಸಿ ಒಳಗಡೆ ನಾವು ಕುಟುಂಬನ, ನಮ್ಮ ಆರೋಗ್ಯನ ಮರಿತೀವಿ. ನಮ್ಮ ಕುಟುಂಬನ ನಾವು ಆರೋಗ್ಯ ಮರಿತೀವಿ. ಇವತ್ತು ನನ್ನ ಕುಟುಂಬ ನಾನು ಅರ್ಗೇಶ್ ಮಾಡುತ್ತೆ. 40 ವರ್ಷ KIB ಸರ್ವಿಸು, 1 ಲಕ್ಷ ತಿಂಗಳಿಗೆ, 1 ಪೈಸೆನೂ ಆಸ್ತಿ ಮಾಡಿಲ್ಲ, ಮನೆ ಮಾಡಿಲ್ಲ, ದುಡ್ಡು ಕುಡಿತಿಲ್ಲ, ಮಕ್ಳಿಗೆ ಕೆಲಸ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಫ್ಯಾಮಿಲಿಯಿಂದ ನಮ್ಮ ವಿರೋಧ ಅನುಭವಿಸ್ತೀವಿ. ಅದೇ ರೀತಿ ವೈಯಕ್ತಿಕ ಆರೋಗ್ಯದ ಕಡೆ ನಾವು ಗಮನನೇ ಕೊಡೋದಿಲ್ಲ. ದುಶ್ಚಟಗಳನ್ನ ದೂರ ಮಾಡ್ಬೇಕು ನಾವು. ಇದು ತಪ್ಪಸರೆ ನಾನು ಮಾತಾಡೋದು. ಇವಾಗ ಹನುಮಂತರಾಯಪ್ಪ ಈ ಸ್ಟಿಲ್ ಎಸೆನ್ಷಿಯಲ್ ಸೊಸೈಟಿ. ಹನುಮಂತರಾಯಪ್ಪ ಎಷ್ಟು ವರ್ಷ ಅವ್ರಿಗೆ? 54 ಇಡ್ತಾನೆ. ಈಸ್ ನಾಡ್ತಾನೆ ಕಂಪ್ಲೀಟೆಡ್ ಏಜ್ ಅಲ್ವಾ? ಏಜ್ ಅಲ್ಲ, ಈ 73 ಐ ಆಮ್ ಸಿಟಿಂಗ್ ಇಯರ್ ಅಲ್ವಾ? ಹನುಮಂತರಾಯಪ್ಪರು ಅವಶ್ಯಕತೆ ಇತ್ತು ಈ ಸಮಾಜಕ್ಕೆ, ಈ ಜನಕ್ಕೆ, ಈ ನಾಯಕರಿಗೆ ಮಾಡಲು ಅವ್ರ ಕೆಲವು ಗುಣಗಳು ಭಾಳ ಎಫೆಕ್ಟಿವ್ ಆಗಿ ಆಗ್ತಾ ಇದೆ, ಎಫೆಕ್ಟಿವ್ ಮಾಡ್ತಾ ಇದ್ದೀವಿ ಇವತ್ತು. ಆದರೆ ಏನಂದರೆ ಅವರು ಸ್ವಲ್ಪ ಹೇಳಿದ್ರಲ್ಲ, ತಮ್ಮ ಇದರಲ್ಲಿ ಕೆಲವು ಚಟಗಳನ್ನ ಅವಾಯ್ಡ್ ಮಾಡ್ಕೋಬೇಕಾಯ್ತು. ಅವರ ಹೋರಾಟದ ಬರದಲ್ಲಿ ಕುಟುಂಬದ ಅಭಿವೃದ್ಧಿ ಮತ್ತು ವೈಯಕ್ತಿಕ ಆರೋಗ್ಯನ ನೆಗ್ಲೆಕ್ಟ್ ಮಾಡಿದ್ರೆ ಅನಿಸುತ್ತೆ. ಇದನ್ನ ನೀವು ಇದನ್ನೇ ಎಕ್ಸಾಂಪಲ್ ಇಟ್ಕೋಬೇಕು. ಹೋರಾಟಗಾರರು ಇಲ್ಲಿರೋ ಬಂದಿರೋ ಹೋರಾಟ ನಡೆಸಿದ್ರು ಎಕ್ಸಾಂಪಲ್ ಇಟ್ಕೋಬೇಕು. ನಾವು ಅದನ್ನು ತಿದ್ಕೋಬೇಕು. ನಾವಿನ್ನು ಯು ಶುಡ್ ರಿಮೈನ್ ಫಾರ್ ದಿ ಸೊಸೈಟಿ ಬಿಕಾಸ್ ಆಫ್ ಕಮ್ಯುನಿಟಿ. ನಮ್ಮ ಸಮಾಜಕ್ಕೆ, ನಮ್ಮ ಸೋಷಿಯಲ್ ಸಮಾಜಕ್ಕೆ. ನೀವು ಇಷ್ಟೆಲ್ಲ ನಾವು ಮಾತಾಡ್ತೀವಲ್ಲ, ನಾವೆಲ್ಲ ಇಷ್ಟೆಲ್ಲ ಹೋರಾಟಗಾರಿದ್ದೀವಿ. ನಾನು 50 ವರ್ಷ ಆಯ್ತು ಫುಡ್ ಆಫ್ ದಲಿತ ಸಂಘರ್ಷ ಸಮಿತಿ, 50 ವರ್ಷ ದಲಿತ ಸಂಘರ್ಷ ಸಮಿತಿ ಇದ್ದೀನಿ, ನಾನು ಇವತ್ತು ಇದ್ದೀನಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಳಮೀಸಲಾತಿ ಹೋರಾಟ ನೋಡಿದ್ದೀನಿ. ರಿಮೆಂಬರ್ ದಿ ಒಳಮೀಸಲು ಹೋರಾಟ. ಎಷ್ಟು ಸ್ಟ್ರೆಂತ್ ಇದೆ ನಮ್ಮದು, ಎಷ್ಟು ಸ್ಟ್ರೆಂತ್ ಇದೆ ಒಳಮೀಸಲು ಹೋರಾಟ. ಯಾರು ಅದನ್ನು ನಮಗೆ ಸಮನಾದಂಥ ಪಾಲು ಸಿಕ್ಕಿದೆಯಾ? ನಾವೆಲ್ಲ ಹೇಳ್ಕೊಂತೀವಿ, ದೊಡ್ಡ ಲೀಡರ್ಸ್ ಎಲ್ಲ ಇದ್ದೀವಿ ಅಲ್ವಾ? ಅದು ಹಂಗೆ ಉಳಿದಿದೆ. ಆಮೇಲೆ ಯಾರು 7 ವರ್ಷ MP ಆಗಿದ್ದಾರೆ, ಮಗಳು MLA, ಇನ್ನು ಬಳಿಗೂ ಸಿಕ್ಕಿಟ್ಬೇಕು. ಯಾರು ರೆಬೆಲ್ ಆಗಿ ನಮ್ಮ ಸಮುದಾಯ ತಪ್ಪಕ್ಕಂಥ ಲೀಡರ್ಸ್ ಯಾರಿದ್ದಾರೆ? ಇವ್ರು ರಿಮೆಂಬರ್ ಬಸವಲಿಂಗಪ್ಪ ರಾಜಯ್ಯ, ರಾಜಯ್ಯ ಬಸವಲಿಂಗಪ್ಪ ಜ್ಞಾಪಿಸ್ಕೊಳ್ಳಿ. ಯಾರಾದ್ರು ಇದ್ದಾರೆ? ಈಗ ಇದ್ದಾರೇನ್ರಿ? ಆಮೇಲೆ ಇದು ಎಂಥ ಹೋರಾಟಗಾರ ಇಲ್ಲಿ ಕೂತಿದ್ದೀವಿ, ಎಂಥ ಸಮುದಾಯ ಇದೆ. ತಿಮ್ರಾಯಪ್ಪಗೆ ಬರೋಂಥ ಮನಸ್ಸು ಯಾಕಾಗಲಿಲ್ಲ? ಯಾಕ್ರಿ ಆಗಲಿಲ್ಲ? ನನ್ಗೆ ಆಗಲ್ಲ, ಆಪರೇಷನ್ ಆಗಿದೆ, ಫೋನ್ ಇಟ್ಕೋಬೇಕು. ನಾನು ಯಾಕೆ ಬಂದೆ ಪಾವಗಡಿಂದ? ನಾನು ಎಲೆಕ್ಷನ್ ನಿಂತ್ಕೊಂತೀನಿ, ಇಲ್ಲಿ ಓಟ್ ಕೇಳ್ತೀನಾ? ನಿಮ್ಮ ಸಹಕಾರ ನನಗೆ ಬೇಕಾ? ಲೀಡರ್ಸ್ ಪಕ್ಕ ನೋಡಬೇಕು. ನಿಮ್ಮನ್ನ ನೋಡಿ ಸಂತೋಷ ಆಯ್ತು. ಮುಡಪ್ಳವ್ರೆಲ್ಲ ಇವ್ರನ್ನ ಎಲ್ಲರೂ ನೋಡಿ ನನಗೆ ಇಂಥ ಜನ ಇನ್ನೂ ಇದ್ದಾರಪ್ಪ. 50 ವರ್ಷ ನೋಡ್ಕೊಂಬಂದಿದ್ದೀನಿ. ಫೌಂಡರ್ಸ್ ಎಲ್ಲ ಹೋಗಿದ್ದಾರೆ, ದೊಡ್ಡ ಸಾಯ್ತು. ದಲಿತ ಸಂಘರ್ಷ ಸಮಿತಿ ಸ್ಕ್ಯಾಟರ್ ಆಗಿರೋದಕ್ಕೆ ನನಗೆ ನೋವಿದೆ. ಇವತ್ತು ಎಲ್ಲ ಓಲೈಕೆ ರಾಜಕಾರಣ, ಯಾವುದೋ ರಾಜಕಾರಣ ಹಿಂದೆ ಬೂಟ್ ನೆಕ್ಕಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಭಿಮಾನದ ರಾಜಕಾರಣ ಇಲ್ಲ, ಕಾಂಚೀರಾಮ್ ರಾಜಕಾರಣ ಯಾರು ಮಾಡ್ತಾ ಇಲ್ಲ. ನಮ್ಮೊಳಗೆ ಗಟ್ಟಿಯಾದ ಲೀಡರ್ಸ್ ಯಾರಿದ್ದಾರೆ? ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಸಮುದಾಯದ ಗಾಡ್ ಫಾದರ್ಸ್ ಯಾರು ತೋರಿಸಿ. ನಮ್ಮ ಜಿಲ್ಲೆ ಒಳಗೆ ಯಾರು ತೋರಿಸ್ರಿ? ಒಂದೇ ಮನೆಯಲ್ಲಿ MLA ಆಗಿದ್ರು, ಮಿಸಸ್ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು. ಅವತ್ತಿವತ್ತು ಅವರು ನಮ್ಮ ಜಿಲ್ಲೆಗೆ ಅವರು ಭೇಟಿ ಆಗ್ಬೇಕಾಯ್ತು ಅವರು. ಹೆಸರೇಳೋದು ಬೇಡ. ಒಂದೇ ಮನೆಯೊಳಗೆ MLA ಆಗಿದ್ರು, ಹೆಂಡತಿ ZP ಪ್ರೆಸಿಡೆಂಟ್ ಆಗಿದ್ರು. ಅವ್ರು ಯಾಕೆ ನಮ್ಗೆ ಇವತ್ತು ನಮ್ಮ ಜಿಲ್ಲೆ ಒಳಗಡೆ
ಯಾರಿದ್ದಾರೆ? ನಮ್ಮವರೊಬ್ಬರವ್ರೆ ನಮಗೆ ರಕ್ಷೆ ಕೊಡ್ತಾರೆ, ನಮ್ಮ ಜಿಲ್ಲೆ ಲೀಡರ್ ಅಂತ ಯಾರನ್ನು ಗುರ್ಸ್ಕೊಂಡು ಹೋಗ್ತೀರಾ ನೀವು? ಜೀರೋ ಆಗಿದೆ, ನೋವಿದೆ, ಹೌದಲ್ವಾ? ದಲಿತ ಸಂಘಟನೆಯಲ್ಲಿ ಒಂದು ಕಡೆ ದಲಿತ ಚಳವಳಿ ರಜ ಚಳವಳಿ ಅಂದ್ರೆ ಸರ್ಕಾರ ನಡ್ಗೋವು. ಇವತ್ತು ದಲಿತ ಚಳವಳಿ ಸ್ಕ್ಯಾಟರ್ಡ್ ಆಗಿದೆ, ಗುಂಪುಗಳಾಗಿದ್ದಾವೆ, ಯಾರು ಕೇರ್ ಮಾಡಲ್ಲ. ಅಲ್ಲೊಬ್ರು ಇಲ್ಲೊಬ್ರು ತಿಪ್ಪೇಶ್ ಅಂತವ್ರು, ಪೆದ್ದಣ್ಣಂತವ್ರು, ನಜರಾಗಿರಂತವ್ರು, ಒಬಳೇಶ್ ಅಂತವ್ರು ಎಲ್ಲ ಗೆಳೆಯರು ಉಳ್ಕೊಂಡಿದ್ದಾರೆ. ಆದರೂ ಒಗ್ಗಟ್ಟ ಮನಸ್ಥಿತಿ ನಮ್ಮೊಳಗೆ ಬಂದಿಲ್ಲ. ಅದಕ್ಕೆ ನಾನು ಹೇಳೋಕೆ ಏನಪ್ಪ ಅಂದರೆ, ಕೆಲವು ವೈಯಕ್ತಿಕ ದುಶ್ಚಟಗಳನ್ನ ನಾವು ದೂರ ಮಾಡಬೇಕಾಗ್ತದೆ. ನಾವು ನಮಗೋಸ್ಕರ ಓದಿದ್ರು ಜನಕ್ಕೆ ಸಮಾಜಕ್ಕಾದ್ರೂ ನಾವು ಉಳಿಬೇಕಾಗ್ತದೆ. ಅದು ನೀವೆಲ್ಲ ಅದು ಸ್ವಲ್ಪ ಆರ್ಡ್ರ್ ಮಾಡ್ಕೊಂತೀರಾ ಮತ್ತು ಎಲ್ಲ ಇವರೆಲ್ಲರ ಬೆಂಬಲ ತಗೊಂಡು ಎಲ್ಲರೂ ಒಂದು ಒಗ್ಗಟ್ಟನ್ನು ಮಾಡಿ ಒಕ್ಕೂಟ ಮಾಡಿ ಒಂದು ಗುಂಪಾಗಿ ಹೋಗ್ತೀರಾ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ನೀವು ಯಾವಾಗ ಕರೆದು ಬರ್ತೀನಿ. ನನಗೆ ಸ್ವಲ್ಪ ಲೇಟಾಗಿ ಬಂದ್ರೂ ನನಗೆ ಕರೆದು ರಿಕಗ್ನೈಸ್ ಮಾಡಿ ಈಸ್ ಅ ಸೀನಿಯರ್ ಅಂತಾಗಿ ಎಲ್ಲರೂ ಮಾತಾಡಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರಲ್ಲ, ನಿಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳು. ಹೆಸರಾಂತ ದಲಿತ ಮುಖಂಡ ಸುಬ್ಬರಾಯಪ್ಪ ದಿವಂಗತ ಕಡಪಲಗೆರೆ ಹನುಮಂತರಾಯಪ್ಪನವರ ಅಕಾಲಿಕ ಮರಣ ನೋವು ತಂದಿದೆ. ಅಣ್ಣ ಹನುಮಂತರಾಯಪ್ಪ ಮತ್ತೆ ಹುಟ್ಟಿ ಬರಲಿ ಎಂದು ಹಾಡು ಹಾಡುವುದರ ಮುಖಾಂತರ ದಿವಂಗತರಿಗೆ ನಮನ ಸಲ್ಲಿಸಿದರು. ನೀಲ್ ಸಲಾಂ ನೀಲ್ ಸಲಾಂ ನೀಲ್ ಸಲಾಂ ನೀಲ್ ಸಲಾಂ ಅಣ್ಣ ಹನುಮಂತನ ನೀಲ್ ಸಲಾಂ ಅಣ್ಣ ಹನುಮಂತಯ ನಮ್ಮ ಹಗಿಲೋದಯ ಅಣ್ಣ ಹನುಮಂತಯ ಮತ್ತೆ ಬರಲಿರುವೆಯ ಅಣ್ಣ ಹನುಮಂತಯ ನೀಲ್ ಸಲಾಂ ನೀಲ್ ಸಲಾಂ ನೀಲ್ ಸಲಾಂ ನೀಲ್ ಸಲಾಂ ಸಲಾಂ ಅನ್ನರೆ ನೀಲ್ ಸಲಾಂ ಸಲಾಂ ಅನ್ನರೆ. ಬಂಧುಗಳೇ, ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತಾ ಪ್ರಾರಂಭದಲ್ಲಿ ಅಂದರೆ, ನಾನು ಪ್ರಾರಂಭದಲ್ಲಿ ಪರಿಚಯ, ನಂತರ ಅಂತಿಮದಲ್ಲಿ ಹೇಳಂತ 2 ಲೈನ್ ಮಾತ್ರ ಹಂಚ್ಕೊಳ್ತೀನಿ. ನನಗೆ 86-87ರಲ್ಲಿ ನನಗೆ ಬೆಂಗಳೂರಲ್ಲಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ದೆ. ನಾನು ಅವಾಗ ಒಂದು ಎಡಪಂಥಿ ಚಳವಳಿ ಕೆಲಸ ಮಾಡ್ತಾ ಇದ್ದೆ ಗದ್ದರ್ ಜೊತೆಗೆ. ಅಲ್ಲಿ ನಮ್ಮ ಸ್ನೇಹಿತರ ಪರಿಚಯದಿಂದ ನಾನು ಗದ್ದರ್ ಚಳವಳಿ ಕೆಲಸ ಮಾಡ್ತಾ ಇದ್ದೆ, ಎಡಪಂಥಿ ಚಳವಳಿ. ಆ ಸಂದರ್ಭದಲ್ಲಿ ನಾನು BTS ಅಂತ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂತ ಡೆಂಟಲ್ ಕಾಲೇಜಲ್ಲಿ ಡೆಂಟಲ್ ಟೆಕ್ನಿಷಿಯನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಓಬಳೇಶ್ ಅವರು ಕೂಡ ಅಲ್ಲೇ ಒಂದು ಅಂಕಾಲಜಿ ಕ್ಯಾನ್ಸರ್ ಹಾಸ್ಪಿಟಲ್ OT ಅಷ್ಟೇ ಕೆಲಸ ಮಾಡ್ತಾ ಇದ್ರು. ಓಬಳೇಶ್ ಅವರು ಕರ್ಕೊಂಡು ಅಲ್ಲಿ ಲಕ್ಷಂದ್ರ ಅವ್ರ ಮನೆ ಮಾಡಿದ್ರು. ಆಮೇಲೆ ನಾನು ಕೆಲಸ ಮಾಡ್ತಾ ಜಸ್ಟ್ ಒಂದು ರೋಡ್ ದಾಡೋದಷ್ಟೇ. ಈತನ ಕರ್ಕೊಬಂದ ಹನುಮಂತರಾಯ. ಯಾಕೆ ಅಂದರೆ, ನಾನು ಅದಕ್ಕೆ ಮುಂಚೆ ಆ ಊರಿಗೆ ಹಳ್ಳಿಗೆ ಹೋಗ್ತಾ ಇದ್ವಿ. ಕೆಲವು ಸ್ನೇಹಿತರಿದ್ದಾರೆ, ನಮ್ಮ ಗಂಗಾಧರವ್ರಲ್ಲಿ ಇದ್ದಾರೆ, ನಮ್ಮೊಟ್ಟಿಗೆ ರಾತ್ರೋರಾತ್ರಿ ನಡ್ಕೊಂಡು ರಾತ್ರಿ. ಆಗ ಆ ಸಂದರ್ಭದಲ್ಲಿ ನಾವು ಕಡಪಲಗೆರೆ ಹೋದಾಗ ನೇರವಾಗಿ ಇವ್ರ ಮನೆಗೆ ಹೋಗಿದ್ವಿ. ಅವ್ರ ಅಪ್ಪಾಜಿ ಇದ್ದ. ಅಲ್ಲಿ ಹೋಗಿ ನಾವು ಇಂಥ ಅಂಬೇಡ್ಕರ್ ಬಗ್ಗೆ ಆತ ಇಲ್ಲ, ನಾವೊಂದು ಮಾವೋ ಲೆನಿನ್ ಸ್ಟಾಲಿನ್ ಅಂತ ಥರ ಅದನ್ನು ಆ ಥರ ಅದ. ಶತ್ರು ಸೈನ್ಯವು ಎಷ್ಟೇ ಇದ್ದರೂ ಪ್ರಜಾ ಸೈನ್ಯಕ್ಕೆ ಸಾಟಿಯಾಗುದು ಅಂದ್ರೆ ಆ ಒಂದು ಎಡಪಂಥಿ ಚಳವಳಿಯೆಲ್ಲ ನೋಡ್ಬಿಟ್ಟು ಅಲ್ಲಿ ಅವತ್ತೆಲ್ಲ ನಮಗೆ ರಾತ್ರಿ ಊಟ ಕೊಟ್ಟರು, ಅಲ್ಲಿ ಮನೇಲಿ ಜಾಗ ಕೊಟ್ಟರು. ಅವರು ಹೇಳೋದು ನೆನಪಿದೆ ಒಂದ್ಸಲ, ಅವ್ರ ಅಪ್ಪಾಜಿ ಹೇಳ್ದ, ನೀರು ಕೊಡ್ಬೇಕಾದ್ರೆ ಹೊಸಬ್ರಿಗೆ ಹಣ ನಿಮ್ದು ಯಾವರು ಎಲ್ಲಿಂದ ಬಂದ ಕೇಳ್ತಾರ. ಆದರೆ ಜನಪರವಾಗಿ ಪರಿಚಯ ಇಲ್ದವರು ಜನಪರ ಯಾರೋ ಜನರು ಬಂದು ಪ್ರಶ್ನೆ ಕೇಳಿದ್ರೆ ಏನೋ ಅನುಮಾನ, ಪ್ರಾಣ ಕೊಡ್ತಿರಲ್ಲ ನೀವು ಸಲಾಮ್ ಅಂತ ಹೇಳ್ದ. ಇದು ಪ್ರಾರಂಭದ ಪರಿಚಯ. ಅದಾದ ನಂತರ ಓಬಳೇಶ್ ಅವರಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ಮಾಡೋ OTಯಲ್ಲಿ, ನಾನು ಅಲ್ಲೇ ಕೆಲಸ ಮಾಡೋದು ಡೆಂಟಲ್ ಟೆಕ್ನಿಷಿಯನ್ ಆಗಿ. ಓಬಳೇಶ್ ಅವರು ಪರಿಚಯ ಮಾಡ್ಕೊಂಡು ಕರ್ಕೊಂಡ್ಬಂದ. ಇವಳು ಗದ್ದಲ್ ಹಿಡಿದಿದ್ದಾರೆ, ಇಲ್ಲಿ ಇದೇ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ ಅಂತ ಕರ್ಕೊಂಡ್ಬಂದಿವ್ರನ್ನ. ಬಂದ್ಬಿಟ್ಟು ಓಬಳೇಶ್ ಏನಂತ, ಇವಳಪ್ಪ ಅಟ್ಲ ಪೋಟ್ಗಳಂತೇಳಿ. ನಾನು ಸುಮ್ಮನೆ ಲಾಜಿಕಾಗಿ ಹೇಳ್ತೇನೆ, ಜೊತೆಗೆ ಫ್ರೀಯಾಗಿ ಮಾತಾಡ್ತಾ ಇದ್ದೀನಿ. ಇವರಪ್ಪ ಅಟ್ಲ ಪೋಟ್ಗಳಂತೇಳಿ ನಾನು ತೆಳ್ಳಗಿದೆ, TV ಪೇಷಂಟ್ ಥರ. ಮುಂದೆ ಪರಿಚಯ ಮಾಡ್ಕೊಂಡ್ವಿ. ಅದಾದ ನಂತರ ನಾವು ತೀರಾ ಹನುಮಂತರಾಯ ಮುಖಾಂತರ ನಾವು ಮೂರಿನ ಭಾಳ ನಿಕಟ ಸಂಪರ್ಕ. ಎಲ್ಲೋದ್ರೂ ಕೂಡ ಒಟ್ಟೊಟ್ಟಿಗೆ ಇರೋದು, ಅಲ್ಲೇ ಮಲಗೋದು, ಅಲ್ಲೇ ಇರೋದು. ಹನುಮಂತರಾಯ ಪಾಂಗುಳಿಂದ ಬಂದರೆ ಅಲ್ಲೇ ಸೇರ್ಕೊಳ್ಳೋದು. ನಮ್ಮ ಮಿತಿಯಲ್ಲಿ ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಅದಾದ ನಂತರ ಅದಕ್ಕೆ ಮುಂಚೆ ದೊಡ್ಡಹಳ್ಳಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಬಹುಶಃ ಬಹುತೇಕ ಸ್ನೇಹಿತರು ಗೊತ್ತಿದೆ.
ಆಗ ಅದರಲ್ಲಿ ಭಾಗಿಯಾಗ್ತಾ ಇಲ್ಲ ಇವರು, ಇನ್ನೂ ಪರಿಚಯ ಇಲ್ಲ, ಸುಮ್ಮನೆ ಪರಿಚಯ ಇದೆ ಅಷ್ಟು. ಅವ್ರ ಹಾಸ್ಪಿಟ್ಲು, ನಾನು ಡೆಂಟಲ್ ಹಾಸ್ಪಿಟ್ಲು, ಅವ್ರ ಕ್ಯಾನ್ಸರ್ ಹಾಸ್ಪಿಟ್ಲು ಅಷ್ಟೇ ನಮ್ಮ ಸೀಮಿತ. ಇದನ್ನ ತೀರಾ ವಿಸ್ತೃತವಾಗಿ ಹೇಳಿದ್ದು ನಮ್ಮ ಹನುಮಂತರಾಯಪ್ಪ. ಏನು ಹೇಳ್ದ, ಇಲ್ಲ ಇವ್ರಿಗೆ ಬೇರೆ ಎಡಪಂಥ ಚಳವಳಿ ಬಹಳ ಆಸಕ್ತಿ ಇದೆ, ನಾವೇನಾದ್ರು ಮಾಡ್ಬೇಕಂತೇಳಿ ಹನುಮಂತರಾಯ ಸ್ವಲ್ಪ ದಿಕ್ತೋರಿಸ್ಬಿಟ್ಟು, ದಿಕ್ತೋರಿಸೋದು ಏನಿಲ್ಲ, ಆ ಚಳವಳಿ ಬೇಡ, ನಾವು ಜನರ ಮಧ್ಯೆ ಹೋಗ್ಬೇಕಂತ ಹೇಳ್ಬಿಟ್ಟ. ನನಗೆ ಅಂಬೇಡ್ಕರ್, ಬುದ್ಧ, ಬಸವ ಪರಿಚಯನೇ ನನಗೆ ಅವಾಗ. ಆಮೇಲೆ ಪ್ರಾರಂಭದಲ್ಲಿ KYC ಅಂತ ಕರ್ನಾಟಕ ಯುವಜನ ಸಂಘ ಅಂತ ಮಾಡಿಬಿಡ್ರಿ. ಇವೆಲ್ಲ ಏನೂ ಇರಲಿಲ್ಲ. ಏನು ಮಾಡಿದ್ವಿ ಅಂದರೆ, ಚುನಾವಣೆ ಬಂತು, MLA MP ಒಟ್ಟಿಗೆ ಬಂತು. ಆವಾಗ ಒಂದು ಕರಪತ್ರ ಮಾಡಿದ್ವಿ, ನಮ್ಮನ್ನು ಆಳುವ ಅಧಿಕಾರ ಯಾರ ಕೈಗೆ ಒಪ್ಪಿಸ್ಬೇಕಂತೇಳಿ ಎಲ್ಲ ಪಕ್ಷದವ್ರನ್ನ, ಎಲ್ಲ ಅಭ್ಯರ್ಥಿಗಳನ್ನು ಒಂದೇ ವೇದಿಕೆ ಮೇಲೆ ಕರೆಸಿ ಕೂರಿಸ್ಬಿಟ್ರು. ನೋಡಿ ನಮ್ಮ ಡಿಮ್ಯಾಂಡ್ ಇದು ಏನು, ನಮಗೆ ಪವಾಡಕ್ಕೆ ರೈಲ್ವೆ ರಸ್ತೆ ಬರಬೇಕು, ಉತ್ತಮ ನೀರು ಬೇಕು ಅಂದರೆ ನಾವು ಸುಬ್ರಾಯಪಣ್ಣ ಅಭಿ ಮೀರು ಅಂತ ಆಡಿದ್ರೆ ಸಮುದ್ರ ನೀರು ಉಪ್ಪು ನೀರು ಮಂಜು ಅಂತ ಹೇಳ್ಬಿಟ್ರು. ಸುಬ್ರಾಯಪಣ್ಣ ವಕೀಲರಾಗಿದ್ದಾರಲ್ಲ, మీరు అంతా మంచి పని ఆడితేగానే ಈ ಸಮುದ್ರ ನೀರು ಉಪ್ಪು ನೀರು ಇದೆ, ಮಂಜು ನೀರು ಹೇಳಪ್ಪ ಅಂದರೆ ಒಂಥರ ಟೀಕೆ ಮಾಡೋದು. ಅದನ್ನು ಏನು ರೈಲ್ವೆ ಬರುತ್ತಾ ಅದು ಇದು ಅಂತ, ಅದು ಮುಂದಾಲೋಚನೆ ನಾವು ಮಾಡಿದ್ದು ಕಾರ್ಯಕ್ರಮ. ಅದಾದಮೇಲೆ ಸುಳ್ಳಾಗಿ ಇನ್ಸಿಡೆಂಟ್ ಆದಮೇಲೆ ನಮ್ಗೆ ಓಬಳೇಶ್ ಪರಿಚಯ ಆಗಿದ್ದು. ಅದಾದ ನಂತರ ದಲಿತ ವಿಮೋಚನೆ ಮಾನವಕ್ಲೆ ಬಂತು. ಆ ದಲಿತ ವಿಮೋಚನೆ ನಮಗೆಲ್ಲರೂ ಕೂಡ ಒಂದಿಷ್ಟು ಗೌರವನ ಕೊಟ್ಟರು. ಅವಾಗ ನಾನು ಇವ್ರು ಬಿಟ್ಬಿಟ್ಟೆ, ಮಾವು ಲೆನಿನ್ನು ಸ್ಟೈಲ್ನ ಬಿಟ್ಬಿಟ್ಟು, ಓ ಹೌದಲ್ಲ ಶಾಂತಿಯುತವಾಗಿರುತ್ತಲ್ಲ, ಜನರ ಮಂದಿ ಸೇರ್ಬೇಕಲ್ಲ ಅಂತೇಳಿ ಅವಾಗ ಹೊಸ್ದಾಗಿ ಬಂದಿದ್ದೀವಿ. ಎಟ್ಟಿಮಿತ್ತಲ್ಲಪ್ಪ ನಮ್ಮ ಊರಿಗೆ ಬಂದ, ನಾವು ಹೇಳಿದ್ವಿ, ಮಣಲ್ ಗೆಟ್ಟಯ್ಯ ಅಂದ. ಮಾರಪ್ಪನ ಸತ್ತೋಗ್ಬಿಟ್ಟ ಅಯ್ಯಪ್ಪ. ನಾನು ಕರೆಣ ಅವ್ರಿಗೆ ಸೇರ್ಕೊಂಡು, లేదు మీ పోలీసులు వస్తే పారిపోతారు, మీ మాట ఉంటే మీరు ఘాట్ చేస్తారు, మీ మాట వింటే పోలీసులు పట్టుకోదు, మేము చేసి చెప్పడం. అందుకే ಒಬ್ಬ ಇದ್ದ ಜಗದೀಶ್ ಅಂತ ಹೇಳಿ ಬಂದು ತಗೊಂಡ್ಬಿಟ್ಟು ಸುಟ್ಟಾಕ್ಬಿಟ್ವಿ ಅಂತ. ನಾನು ಕತೆ ಹೇಳ್ತಾ ಇಲ್ಲ, ಇದು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಆಮೇಲೆ ಅಪ್ಪ ಎಣ್ಣೆ ಹೊಡಿದ ಮಾರಪ್ಪ ಅಂತ ಮೆಂಬರ್ ಆಗಿದ್ದ ಅವಾಗ ಆಯ್ತು ಹೇಳ್ದ, మా అమ్మలు కాదప్ప కాల్చేది, ధరంపాలప్పని కాల్సు, MLAని కాల్సు ಅಂತ ಹೇಳ್ಬಿಟ್ಟ. ಅವನ ಒಂದು ಅರಿವಾಯ್ತು, ಹೌದಲ್ಲ ಜನರ ಮಧ್ಯೆ ಕೆಲಸ ಮಾಡಿದ್ರೆ ಜನಪರವಾಗಿ ಕೆಲಸ ಇರುತ್ತೆ, ಅವರು ಕೂಡ ಸ್ಫೂರ್ತಿ ಇರುತ್ತೆ, ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಅನುಕೂಲ ಅಂತೇಳಿ ಅವಾಗ ವಿಶ್ವನಾಯಕನ ಕಾರ್ಮಿಕ ನಾಯಕನ ಏನು ಹೇಳಿದೆ, 3 ಹೆಸರು ಹೇಳಿದೆ, ಅವ್ರನ್ನ ಕೈ ಬಿಟ್ಟು ಈ ಥರ ರೀತಿ ಕಾರ್ಯಕ್ರಮ ಮಾಡಿದ್ವಿ. ಆವಾಗ ಅಲ್ಲಿ ತನಕ ಏನು ದಲಿತ ಮಾನವ ಕ್ಲಬ್ ಬಂತು. ಅದ್ರಲ್ಲಿ ನಮ್ಗೆ ಬೇರೆ ಬೇರೆ ಸುಬ್ರಾಯಪ್ಪ ಹೇಳ್ದಂಗೆ, ಓಬಳೇಶ್ವರ್ ಹೇಳ್ದಂಗೆ ಅನೇಕ ರೀತಿಯ ತರಬೇತಿ ಕೊಟ್ಬಿಟ್ರು. ಜೆಂಡರ್ ಅಂತೆ, ಮಾನವಕ್ಕೆ ಸಂಬಂಧಪಟ್ಟಂತೆ, ಹೆಲ್ತ್ ಬಗ್ಗೆ ಡಿಫ್ರೆಂಟ್ ನಮ್ಗೆ ಕೊಟ್ಬಿಟ್ರೆ ಎಲ್ಲ. ಮತ್ತು ಹೊರಗಡೆ ಕರ್ಕೊಂಡು ಹೋದ್ವಿ. ಈ ದೇಶದ ಬಹುತೇಕ ರಾಜ್ಯಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋ ಮೂಲಕ ನಮ್ಮ ತರಬೇತಿನೂ ಕೊಟ್ಟರು. ಆವಾಗ ನನಗೂ ಹನುಮಂತರಾಯಪ್ಪನಿಗೆ ಎಷ್ಟು ನಿಕಟ ಸಂಪರ್ಕ ಅಂದರೆ ಬಹಳ ನಿಕಟ ಸಂಪರ್ಕ. ಬಹುಶಃ ಅವ್ರಿಗೆ ಗೊತ್ತಿಲ್ಲದವ್ರು ಯಾರು ಇಲ್ವಲ್ಲ, ಎಲ್ರಿಗೂ ಗೊತ್ತಿದೆ. ತೀರಾ ನಾನು ಪರಿಪೂರ್ಣ ಹೇಳೋಕ್ಕಾಗಲ್ಲ. ಅದು ಪ್ರಾರಂಭ ದಿನಗಳು. ಅದಾದಮೇಲೆ ಇಲ್ಲಿ ಬಂದು ಅವ್ರು ಪ್ರಶ್ನೆ ಮಾಡ್ತಾ ಇದ್ವಿ ನಾವು, ನೀನು ಜಿಲ್ಲಾ ಸಂಚಾಲಕ ಬರೀ ಇಲ್ಲೇ ಓಡಾಡ್ತೀಯಲ್ಲಪ್ಪ, ನೀನು ಯಾವ ಜಿಲ್ಲಾ ಸಂಚಾಲಕ, ಬರೀ ಬಾಡ ಬೀದಿ ಸಂಚಾಲಕ ಅಂತ ಕೇಳಿ ಮಾಡೋರು. ಕಡೆಗೆ ಅವ್ರಿಗೆ ಒಂದು ದುಶ್ಚಟ ಯಾವ ಬಲಿ ಆಗ್ಬಿಟ್ರು. ಓಬಳೇಶ್ ಅವ್ರು ಹೇಳಿದ, ಸುಬ್ರಾಜ್ ಅವ್ರು ಹೇಳ್ದಂಗೆ, ನಮ್ಮ ಸುಬ್ರಾಯಪ್ಪ ಹೇಳ್ದಂಗೆ, ಆ ಹಿತಕ್ಕಾಗಿ ತಾನು ಚೆನ್ನಾಗಿರ್ಬೇಕು, ತನ್ನ ಜೀವನ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಉನ್ನತವಾದ ವಿದ್ಯಾಭ್ಯಾಸ ಮಾಡಬೇಕು, ಉನ್ನತವಾದ ಶಿಖರಕ್ಕೆ ಇರ್ಬೇಕನ್ನೋದು ಯಾವುದೇ ಬೈಕೆ ಇಲ್ಲದೆ ಒಂದೇ ಒಂದು ಕೆಟ್ಟ ಹವ್ಯಾಸದಿಂದ ಮೊನ್ನೆ ಇದೇ ತಿಂಗಳೇ ಜುಲೈ 2ನೇ ತಾರೀಕು ನಂದು ಹುಟ್ಟುಹಬ್ಬ ಇತ್ತು. 62ನೇ ಹುಟ್ಟುಹಬ್ಬ ಮಾಡಿ ನಾವೆಲ್ಲ ಸ್ನೇಹಿತರು ಹನುಮಂತರಾಯಪ್ಪ ಸುಮಾರು ಸೇರಿಸ್ಕೊಂಡ್ವಿ. ನಾನು ಒಂದಿಷ್ಟು ಸುಮ್ಮನೆ ಹ್ಯಾಪಿಯಾಗಿ ಖುಷಿ ಮಾಡ್ಕೊಂಡ್ವಿ. ನಾವು ಹಿಂಗೆ ಇರಬೇಕು సార్ 60 మనం ఏడాది లాస్ట్ ఇయర్ చేసుకుందా బర్త్డే, ఈ ఏడాది ఎందుకు సార్ ಎಲ್ಲ ಖುಷಿ ಆಗ್ಬಿಟ್ವಿ. ಅದು ಕಡೆ ಖುಷಿ ಅವ್ನ ಮುಖದಲ್ಲಿ ನೋಡಿದ್ದು ಅದೇ ಅಂತಿಮ. ಭಾಳ ವಿಷಯವಾಗಿ ನಾನು ಈ ಪ್ರಾರಂಭ ಮತ್ತು ಅಂತಿಮ ಘಟ್ಟ 2 ಲೈನ್ ಮಾತಾಡಿದ್ದೀನಿ. ಆ ವಿಚಾರವಾಗಿ ನಾನು ಭಾಳ ಈ ಹಿಂದೆ ಗಂಗರಾಜು ಮತ್ತು ಈಗ ನಮ್ಮ ಹನುಮಂತರಾಯಪ್ಪ ಹೆಚ್ಚು ಕಮ್ಮಿ ಒಂದೇ ಕಾಡಿನ ಕುಡಿಯೋದು. ಅವಕಾಶಪ್ಪ ಹೇಳ್ದಂಗೆ ಆ ಎರಡೂ ಕೂಡ ನನಗಂತೂ ವೈಯಕ್ತಿಕವಾಗಿ ನನ್ನ ಒಡನಾಡಿ ಅಂದರೆ ಬಹುಶಃ ಅನೇಕ ಸ್ನೇಹಿತರು ಗೊತ್ತಿದೆ. ನಾನು ಈಗ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾದ್ರೆ
ಪ್ರತಿ ಸೆಕೆಂಡು ಹೊರಗಡೆ ಬಂದ ತಕ್ಷಣ ಆತನೇ ನೆನಪಾಗ್ತಾನೆ. ಅದಕ್ಕೇನು ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ನ ಇಲ್ಲ ಅಂದ್ರೆ ಇವತ್ತಿಗೂ ಹೊರಗಡೆ ಬರ್ತಾ ಇಲ್ಲ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದೆ, ಯಾಕಂದ್ರೆ ಅಷ್ಟೊಂದು ಒಡನೆ ಆತ ನನಗೆ, ಆಯ್ತಲ್ಲ. ಹಾಗಾಗಿ ಇಂಥ ನೀವು ಬಾರದ ಲೋಕಕ್ಕೆ ಹೊರಟೆ ಹೋಗಿದ್ದಾರೆ, ಮತ್ತೆ ವಾಪಸ್ ಬರಲ್ಲ. ನಾವೆಲ್ಲರೂ ಸೇರ್ಕೊಂಡು ಆ ಕುಟುಂಬಕ್ಕೆ ಮತ್ತೆ ಅವರ ಮಗ ಏನಿದ್ದಾನೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ನಾವು ಒಟ್ಟೊಟ್ಟಿಗೆ ಅಂತ ಹೇಳ್ತಿ ಈ ನನ್ನ ಅವಕಾಶಕ್ಕೆ ಧನ್ಯವಾದಗಳು. ಜೈ ಭೀಮ್, ಜೈ ಸಂವಿಧಾನ. ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಸಫಾಯಿ ಕರ್ಮಚಾರಿ ಆಯೋಗದ ನಿರ್ದೇಶಕರಾದ ಓಬಳೇಶ್ ಮುಖ್ಯ ಪಾತ್ರ ವಹಿಸಿ ಮಾತನಾಡಿದರು. ಅಭಿವೃದ್ಧಿ ಆಗಿದ್ದಾರೆ, ಅಷ್ಟೇ ಕೆಟ್ಟನು ಹೋಗಿದ್ದಾರೆ ಆಕ್ಚುಲಿ. ಯಾಕಂದ್ರೆ ಅದು ಕಾಲಾಂತರದಲ್ಲಿ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಮುತುವರ್ಜಿ, ಬೆಂಬಲ, ಆರ್ಥಿಕ ಬೆಂಬಲ, ಸಾಮಾಜಿಕ ಬೆಂಬಲ, ರಾಜಕೀಯ ಬೆಂಬಲ ಎಲ್ಲೂ ಸಿಕ್ಕಿಲ್ಲ ಆಕ್ಚುಲಿ. ಕಾರ್ಯಕರ್ತರಾಗಿ ನಾವೆಲ್ಲ ಇದ್ದೀವಿ, ಒಂದಿಷ್ಟು ಜನ ಸ್ವಲ್ಪ ಚೆನ್ನಾಗಿದ್ದೀವಿ, ಒಂದಿಷ್ಟು ಜನ ತುಂಬಾ ಜನ ಇದ್ದಾರೆ. ಆದರೆ ಕಾನ್ಸೆಪ್ಟ್ ಅನ್ನೋದೇನಿದೆ, ದಲಿತ ಮಾನವ ಕುಲ ಕಾನ್ಸೆಪ್ಟ್ ಅಥವಾ ದಲಿತ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಏನಿದೆ, ಸಮಾನತೆ, ಸಮತೆ, ಅಂಬೇಡ್ಕರ್ ಅವರು ಹಾಕೊಟ್ಟಿರ್ತಕ್ಕಂಥ ಒಂದು ಬುನಾದಿ ಏನಿದೆ, ಆ ಬುನಾದಿಗೆ ಎಲ್ಲೂ ಚ್ಯೂತಿ ಬಂದಿಲ್ಲ ಆಕ್ಚುಲಿ. ಎಲ್ಲರೂ ಅವ್ರಿಗೆಲ್ಲ ಯಾರನ್ನೇ ಹೋಗಿ ಕೇಳಿ ನೀವು, ಅವ್ನು ತೀರಾ ಕುಡ್ಕನೋ ಬಡವನೋ ಏನೋ ಇರ್ತಾನೆ ಯಾವುದೋ ಹಳ್ಳಿನಲ್ಲಿ, ಅವನ ಹತ್ರ ಮಾತಾಡಿ ನೀವು, ಅವನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ, ಸಮಾನತೆ ಬಗ್ಗೆ ಮಾತಾಡ್ತಾನೆ, ಲಿಂಗತ್ವದ ಬಗ್ಗೆ ಮಾತಾಡ್ತಾನೆ, ಏನೋ ಒಂದು ಮಾತಾಡ್ತಾನೆ. ಅಂದ್ರೆ ಅಣುಬಾಂಬ್ ಇದ್ದಂಗೆ ದಲಿತ ಕಾರ್ಯಕರ್ತರು ಅಣುಬಾಂಬ್ಗಳಿದ್ದಂಗೆ. ಆ ಅಣುಬಾಂಬ್ಗಳು ಎಷ್ಟೇ ಪೀಸ್ ಆದ್ರೂ ಸಹ ಸಣ್ಣ ಪೀಸ್ ತಗೊಂಡಾಗ ಎಲ್ಲ ಹಾಕಿದ್ರು ಅದು ಹತ್ಕೊಂಡ್ಬಿಡ್ತದೆ. ಅದು ಸಣ್ಣ ಪೀಸು, ಬರೀ ದೊಡ್ಡದೇ ಅಲ್ಲ. ಆ ತರ ಸಾವಿರಾರು ಜನ ದಲಿತ ಕಾರ್ಯಕರ್ತರು, ನಮ್ಮಂತವ್ರು ನಿಮ್ಮಂತವ್ರು ನಾವು ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದೀವಿ. ಆ ತರ ಒಂದು ಗುಂಪಲ್ಲಿ ಒಬ್ರು ನಮ್ಮ ಹನುಮಂತರಾಯ ಕಾರಣಾಂತರಗಳಿಂದ ಅನಾರೋಗ್ಯಕ್ಕೀಡಾಗ್ಬಿಟ್ಟ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದನ್ನ ತಿದ್ಕೊಳಕ್ ಆಗಿಲ್ಲ ಆತನಿಗೆ. ಹಂಗಾಗಿ ಸ್ವಲ್ಪ ತೊಂದರೆ ಆಯಿತು. ಬಟ್ ನನಗೆ ಕಂಡಂಗೆ, ನನಗೆ ನಾವಿಬ್ರು ಒಂದೇ ಮನೆಯಲ್ಲಿ ಮದುವೆ ಆಗಿರೋದು. ನನಗೆ ಅವನಿಗೆ ಸಣ್ಣ ಹುಡುಗದಿಂದ ನನಗೆ ಗೊತ್ತು, ಅವನ್ನ ಯಾವಾಗಲೂ ಬೈತಾ ಇದ್ದೆ, ನಾನು ಯಾವಾಗಲೂ ಖಂಡಿಸ್ತಾ ಇದ್ದೆ, ಪ್ರತಿಯೊಂದಕ್ಕೂ ಬೈತಾ ಇದ್ದೆ. ಮೊನ್ನೆನೂ ಬೈದಿದ್ದೀನಿ, ಅವ್ನು ಮಾತಾಡೋದಕ್ಕೆ, ಅವ್ನು ನಡ್ಕೊಳ್ಳೋಕ್ಕೆಲ್ಲ ನಾನು ಯಾವಾಗಲೂ ಬೈತಾ ಇದ್ದೆ. ಸೊ ಬಟ್ ಎಲ್ಲೂ ಸಹ ಅವನು ಭ್ರಷ್ಟಾಚಾರಿ ಆಗಿಲ್ಲ. ಅವನು, ನಾನು ಮೊನ್ನೆ ನಮ್ಮ ಬಸವರಾಜ್ ಕೋತಾಳ್ ಬೈದ್ರು ಸಾವಿಗೆ, ನಾನು ಹೇಳ್ತಾ ಇದ್ದೆ, ನೋಡಿ ಸರ್, ಬೇರೆಯವರೆಲ್ಲ ನಮ್ಮವರೆಲ್ಲ ಏನೇನೋ ಮಾಡಿದ್ದಾರೆ, ಮಾಡ್ಕೊಂಡು ಹೆಂಗೆಂಗೋ ಇದ್ದಾರೆ, ಇರ್ಲಿ ಸಂತೋಷ, ಯಾಕಂದ್ರೆ ಆರ್ಥಿಕವಾಗಿ ಎಲ್ಲರೂ ಸಫಲರಾಗಬೇಕು. ಬಟ್ ಈತ ಏನೇನೋ ಮಾಡೋನ್ ಕೆಲಸ, ಸ್ವಂತಕ್ಕೋಸ್ಕರ ಏನು ಮಾಡಿಲ್ಲ ಅವನು. ನಾನು ಇವತ್ತು ಏನೋ ಮಾಡಿ ನಾನು ಮನೆ ತೊಗೊಂಡೋಗ್ಬೇಕು, ನಾನೇನೋ ಮಾಡಿ ಇಂಥ ಸಂಪಾದನೆ ಮಾಡಬೇಕು, ನಾನೇನೋ ಯಾರಿಗೋ ಏನೋ ಸುಳ್ಳ ಕೊಳ್ಳ ಹೇಳಿ ಏನೋ ಮಾಡಬೇಕು ಅಂತಕ್ಕಂಥದ್ದು ಎಲ್ಲೂ ಮಾಡಿಲ್ಲ ಅವನು. ಮಾಡಿದ್ದೆಲ್ಲನೂ ಬೇರೆ ವಿಷಯಕ್ಕೆ. ಅವ್ರ ಹತ್ರ 1000 ರೂಪಾಯಿ ಇದ್ರೆ 8 ಜನಕ್ಕೆ ಕುಡಿಸ್ಬಿಡ್ತಾನೆ ಅವನು, 2000 ಆಯ್ತಾ 20 ಜನಕ್ಕೆ ಕುಡಿಸ್ಬಿಡ್ತಾನೆ ಬೇಕಾದ್ರೆ. ಅವ್ರ ಹತ್ರ ಇಲ್ವಾ ಕೇಳ್ಕೊಂಡು ಕುಡ್ಕೊಂತಾನೆ ಬೇಕಾದ್ರೆ. ಈ ತರನೇ ಬದುಕದಾಗಲಿ ಇನ್ನೊಬ್ಬರಿಗೆ ಯಾಮಾರಿಸಿ ತಲೆ ಮೇಲೆ ಕೈ ಇಟ್ಬಿಟ್ಟು ನಾವು ತಗೊಂಡೋಗಿ ಮನೇಲಿ ಚೆನ್ನಾಗಿರ್ಬೇಕು ಅಂತ ಯಾವತ್ತೂ ಮಾಡಿಲ್ಲ ಅವನು. ಎಷ್ಟೋ ದಿವಸ ರೇಷನ್ ಕಾರ್ಡ್ ಇರಲಿಲ್ಲ ಅವನಿಗೆ, ಎಷ್ಟೋ ದಿವಸ, ಎಷ್ಟೋ ವರ್ಷ ಇಲ್ಲಿ ಪಾವಡದಲ್ಲೇ ಇದ್ದ, ಆದ್ರೆ ಅವನು ರೇಷನ್ ಕಾರ್ಡ್ ಇರಲಿಲ್ಲ. ಆಮೇಲೆ ಅದೇನೋ ಮಾಡಿ ಮಾಡಿಸ್ಕೊಂಡ. ಆಮೇಲೆ ಹೆಂಡತಿ ಮಕ್ಕಳ ಬಗ್ಗೆ ಅವನು ಕನಸೇ ಕಂಡಿಲ್ಲ ಆಕ್ಚುಲಿ, ನನ್ನ ಮಕ್ಕಳಿಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ. ಸಮಾಜ 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 ಯಾರನ್ನಾರ ಬೈಬೇಕು, ಖಂಡಿಸ್ಬೇಕು. ಅವನು ಉಗ್ರವಾದ ಖಂಡನೆ ಮಾಡೋದು, ಉಗ್ರವಾಗಿ. ಅವ್ನು ತಪ್ಪು ಮಾಡಿದನಂತಂದ್ರೆ ಅವ್ನಿಗೆ ಹೆಂಗ ಬೇಕು ಅಂತ ಖಂಡಿಸ್ಬಿಡೋದು ಅಷ್ಟೇ. ಸೊ ಹಂಗಾಗಿ ಒಂದು ನಿಷ್ಠೂರವಾದಿ ದಲಿತ ಕಾರ್ಯಕರ್ತ ಯಾರು ಅಂತಂದ್ರೆ ನಮ್ಮ ಹನುಮಂತರಾಯನ ನಾವು ಹೇಳ್ಬೋದು ಬೇಕಾದ್ರೆ. ನಿಷ್ಠೂರವಾದಿ ದಲಿತ ಕಾರ್ಯಕರ್ತ. ಎಲ್ಲರೂ ಹೇಳ್ತಾರೆ, ಇಲ್ಲ ಸ್ವಲ್ಪ ನೀವು ಪೇಷನ್ಸಿ ಇರಬೇಕು, ನೀವು ಮೌನವಾಗಿರ್ಬೇಕು, ನೀವು ಅರ್ಥ ಮಾಡ್ಕೋಬೇಕು, ಆಮೇಲೆ ನೀವು ಮಾತಾಡಬೇಕು, ನೋಡ್ಕೊಂಡು ಮಾತಾಡಬೇಕು, ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡಬೇಕು ಅಂತ ನಮ್ಗೆ ಹೇಳ್ಕೊಡೋದು. ಬಟ್ ಇವನು ಹಂಗಲ್ಲ, ಯಾವ ಸಮಯನೂ ಇಲ್ಲ, ಯಾವ ಸಂದರ್ಭ ಜಾಟ್ ಬಿಸಾಕ್ಬಿಡೋದು ಅಷ್ಟೇ. ಆಮೇಲೆ ಬರೇ ಕೆಟ್ಟ ಮಾತೆಲ್ಲ ಬೈದು ಬಿಸಾಕ್ಬಿಡೋಣ ಎಲ್ಲರಿಗೂ. ಸೊ ಅಂತ ಒಬ್ಬ ಒಳ್ಳೆ ಕಾರ್ಯಕರ್ತನ ನಾವು ನಮ್ಮ ತಾಲೂಕಲ್ಲಿ ನಮಗೆ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಲಾಸ್ ಆ್ಯಕ್ಚುಲಿ. ನಮ್ಗೆಲ್ಲರಿಗೂ ದಲಿತ ಸಂಘಟನೆಗಳು ಒಕ್ಕೂಟ ಮಾಡಬೇಕು ಅಂತೇಳಿ ಅದು ಎಷ್ಟು 1000 ಸತಿ ನನಗೆ ಹೇಳಿದನು, ನೂರು ಸೇತಾಮು ನೀನು ಮೀಟಿಂಗ್ ಬಿಡಿಸ್ತಾನು ಅದು ಇದು ಅಂತೇಳಿ. ಅವ್ನು ಹೇಳ್ದಾಗೆಲ್ಲ ನಾನು ಅವನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನಾನು ಸೇತಂಲೆ ಅನ್ನೋದು ಸುಮ್ಮನೆ ಆಗ್ಬಿಡೋದು ನಾನು. ಸೊ ಹಂಗಾಗಿ ಅವನದೊಂದು ಕನಸಿತ್ತು ಆ್ಯಕ್ಚುಲಿ, ಎಲ್ಲರೂ ಒಗ್ಗಟ್ಟಾಗಿ ಏನಾದ್ರು ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಒಕ್ಕೂಟ ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋ ದೊಡ್ಡದು ಒಂದಿತ್ತು. ಸೊ ಅದನ್ನ ಬಹುಶಃ ನಾವೆಲ್ಲರೂ ಮುಂದುವರ್ಸೋಣ ಅಂತ ಅನಿಸ್ತದೆ ನನಗೆ. ಅದಕ್ಕೇನು ತೊಂದರೆ ಇಲ್ಲ. ಅವನೊಂದೇ ಒಂದು ಇದು ಯಾವಾಗಲೂ ಮಾತ್ರ ನೋಡಿ, ಮೊನ್ನೆನೂ ಸಹ ಅವನು ಮಗಳು ಮದುವೆ ಆಯ್ತು, ಈಗ 18 ದಿವಸ ಆಯ್ತು, ಅಲ್ಲಿಗೆ ಬಂದಿದ್ದ. ಅವಾಗಲೂ ಸಹ ಅವನು ಬಂದಿರೋ ಉದ್ದೇಶ ಬೇರೆ, ಅವ್ನು ಮಾತಾಡೋ ಉದ್ದೇಶ ಬೇರೆ.
ಅವ್ನು ಬಂದಿರೋದು ಏನಕ್ಕೂ ಅದನ್ನ ಮಾತಾಡ್ತಾ ಇಲ್ಲ ಅವನು. ಅದು ಅಟಲ್ ಸೇರಿಸಿಂಡೆ వచ్చింటే బాగుంటుండే ಅಂತೆಲ್ಲ ಹೇಳ್ತಾರೆ. ಅರೇ ನೋರು ಮೂಸ್ಕೊಂಡು ಹೊಂಡ್ರ ಸಾಲು ನೀವು ಕೊಂಜುಡ್ರ ಫಸ್ಟು ಅಂತ. ಹಿಂಗೆ ಯಾವಾಗಲೂ ಯಾವಾಗಲೂ ಸಮಾಜದ ಬಗ್ಗೆ ಇನ್ನೊಂದು ವಿಷಯದ ಬಗ್ಗೆ ಅವನು ಹಂಗೆ ಇವನು ಹಿಂಗೆ ಅವನು ಆ ಥರ ಮಾಡ್ದ ಇವನು ಈ ಥರ ಮಾಡ್ದ ಅಂತೇಳಿ ಅವನ ಬಾಯಲ್ಲಿ ಒಂಥರ ನಾವು ವಿಕಿಪೀಡಿಯಾ ಅಂತ ಕರಿತೀವಿ ಜ್ಞಾನ ಇರ್ತಕ್ಕಂಥವ್ರಿಗೆ. ಇವನು ಯಾರ್ಯಾರು ಎಲ್ಲ ಅನಾಚಾರ ಮಾಡ್ತಾರೆ ಯಾರ್ಯಾರೆಲ್ಲ ಏನು ಮಾಡ್ತಾರೆ ಅಂತ ಪ್ರತಿಯೊಂದು ಅವನಿಗೆ ಗೊತ್ತಿತ್ತೆಲ್ಲ. ಅದೇ ನೋಡ್ದಂಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ಅದು ಎಷ್ಟೋ ಸತಿ ಅವ್ನು ಮಾತಾಡೋದೇ ಅವ್ನಿಗೆ ಮುಳುವಾಗೋಯ್ತು ಎಲ್ಲರೂ. ಎಷ್ಟೋ ಜನ ಅವ್ನು ವಿರೋಧಿಸ್ತಾ ಇದ್ರು, ಯಾಕಂದ್ರೆ ಅವ್ನು ಹಂಗೆ ಮಾತಾಡ್ತಾನೆ, ಕೆಟ್ಟದಾಗ ಮಾತಾಡ್ತಾನೆ. ಅವ್ನು ಕೆಟ್ಟದಾಗ ಮಾತಾಡಿದ್ರು ರೈಟ್ ವೇನಲ್ಲಿ ಮಾತಾಡ್ತಾ ಇದ್ದ. ಆ್ಯಕ್ಚುಲಿ ಒಂದು ಒಳ್ಳೆ ವಿಷಯಕ್ಕೆ ಕೆಟ್ಟದಾಗ ಮಾತಾಡ್ತಾ ಇದ್ದ, ಅನಾವಶ್ಯಕವಾಗಿ ಯಾರನ್ನು ಬಯಬೇಕು ಅಂತ ಗೊತ್ತಿರಲಿಲ್ಲ, ಏನೋ ಸಂದರ್ಭ ಬಂದಾಗ ಹೇಳ್ತಾ ಇದ್ದ. ಸೊ ಹಂಗಾಗಿ ಭಾಳ ನಮ್ಗೆಲ್ಲರಿಗೂ ನೋವಾಗ್ತಾ ಇದೆ. ಮತ್ತು ಆ ನೋವನ್ನ ಹೆಂಗೆ ನಾವು ತಡ್ಕೋಬೇಕಂತ ಇನ್ನೂ ಗೊತ್ತಾಗ್ತಾ ಇಲ್ಲ ನಮ್ಗೆ. ಆ್ಯಕ್ಚುಲಿ ಒಂದು ನಾವು ನಮ್ಗೆಲ್ಲರಿಗೂ ನಾನು ಹೇಳ್ತಾ ಇರೋದು, ಅವನ ಆಸ್ಪತ್ರೆಗೆ ಅಡ್ಮಿಟ್ ಆದ. ಚೆನ್ನಾಗಿ ತಿಳ್ಕೊಳ್ಳಿ, ನಾನು ಇರಲಿಲ್ಲ, ನಾನೆಲ್ಲ ಹೊರಗಡೆ ಇದ್ದೆ. ನಾನು ಫೋನಲ್ಲೇ ಕೋರ್ಡಿನೇಟ್ ಮಾಡ್ತಾ ಇದ್ದೆ ಎಲ್ಲ. ನಾನು ಟ್ರೀಟ್ಮೆಂಟ್ ಇರ್ಬೋದು, ಕಾಸು ಅದು ಇದೆಲ್ಲ. ನಾನು ಒಂದು 40-50 ವರ್ಷಗಳ ದಲಿತ ಚಳವಳಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಸಹ ನಮಗೆ ಒಂದು ಆಸ್ಪತ್ರೆಯಲ್ಲಿ ಹೋದ್ರೆ ಒಂದು ಗೌರವಾನ್ವಿತ ಚಿಕಿತ್ಸೆ ಸಿಗ್ತಾ ಇಲ್ಲ ಇವತ್ತು. ಯಾವುದೇ ಆಸ್ಪತ್ರೆಗೆ ಎಲ್ಲೇ ಹೋಗಿದ್ದು. ಆಮೇಲೆ ನಿಮ್ಗೆ ಯಾರಿಗೂ ಏನು ಗ್ಯಾರಂಟಿ ಇಲ್ಲ. ಯಾವುದೇ ಟ್ರೀಟ್ಮೆಂಟ್ ಬಗ್ಗೆ ಆಗಲಿ, ಹೆಲ್ತ್ ನಾಲೆಡ್ಜ್ ಬಗ್ಗೆ ಆಗಲಿ, ಹೆಲ್ತ್ ಎಜುಕೇಶನ್ ಬಗ್ಗೆ ಆಗಲಿ ಯಾವುದು ಗ್ಯಾರಂಟಿ ಇಲ್ಲ. ಅವತ್ತು ರಾತ್ರಿ ನನ್ನ ಸ್ನೇಹಿತರು ಪೌರಕಾರ್ಮಿಕ ಸಂಘದ ಮುಖಂಡಗಳು ತುಮಕೂರಲ್ಲಿ ನಿಂತ್ಕೊಂಡು ರಾತ್ರಿ ಎಲ್ಲ ನಿಂತ್ಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡಿಸಿ ವೆಂಟಿಲೇಟರ್ ಹಾಕ್ಸಿ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರೂ. ಬಟ್ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲಾಗಲಿ, ತುಮಕೂರಾಗಲಿ, ಪಾಗೋಡ್ ಆಗಲಿ, ಎಲ್ಲೇ ಆಗಲಿ ನಮ್ಗೆ ಯಾರಿಗೂ ಏನೂ ಗ್ಯಾರಂಟಿ ಇಲ್ಲ. ನಮ್ಗೆಲ್ಲರೂ ಕಾಯಿಲೆಗಳು ಬರ್ತಾವೆ, ಖಂಡಿತ ಬರುತ್ತೆ, ಬರಲೇಬೇಕು, ಬರ್ತಾವೆ. ಬಟ್ ಬಂದಾಗ ನಾವೇನ್ ಮಾಡ್ಬೇಕು ಹಂಗಾರೆ? ನಮಗೆ ಒಂದು ಸರಳವಾಗಿ ಉತ್ತಮವಾದ ಚಿಕಿತ್ಸೆ ಆರೈಕೆ ಸಿಗುತ್ತಾ, ಗ್ಯಾರಂಟಿ ಇದೆಯಾ ಅಂತ ನೋಡಿದ್ರೆ ಏನು ಗ್ಯಾರಂಟಿ ಇಲ್ಲ. ಯಾವ ಲೀಡರ್ ಗ್ಯಾರಂಟಿ ಇಲ್ಲ. ಬಟ್ ಅವೆಲ್ಲ ಲೀಡರ್ಗಳೇ, ತಿರ್ಗಾ ದೊಡ್ಡ ಲೀಡ್ಗಳು, ಸೀನಿಯರ್ ಲೀಡರ್ ಅಂತ ನಾವು ಹೇಳ್ಕೊಂತೀವಿ. ಬಟ್ ಹೆಲ್ತ್ ಬಗ್ಗೆ ಬಂದಾಗ, ನಮಗೆ ತೊಂದರೆ ಆದಾಗ ಬಂದಾಗ ಯಾವುದು ಸಹ ಯಾವನು ಇಲ್ಲ. ಸೊ ಹಂಗಾಗಿ ಬರೀ ಹೆಲ್ತ್ ಅಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವೆಲ್ಲ ಇಷ್ಟೆಲ್ಲ ವರ್ಷಗಳಿಂದ ಕೆಲಸ 20 ವರ್ಷ 25 ವರ್ಷ ನಿರಂತರವಾಗಿ ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಯಾವ್ದನ್ನ ನಾವು ಖಾತ್ರಿ ಮಾಡಿದೀವಿ ಹಂಗಾದ್ರೆ? ಯಾವ್ದನ್ನ ಗ್ಯಾರಂಟಿ ಮಾಡಿದೀವಿ? ನನಗೆ ಸೇಫ್ಟಿ ಇದೆಯಪ್ಪ, ನನಗೊಂದು ಸೆಕ್ಯೂರಿಟಿ ಇದೆಯಪ್ಪ, ನನಗೊಂದು ಭದ್ರತೆ ಇದೆಯಪ್ಪ ಅಂತ ಅಂದ್ಕೊಳ್ಳೋಂಥ ಯಾವ್ದನ್ನ ಇದೆಯಾ ಅಂತ ನೋಡಿದ್ರೆ ಹನುಮಂತರಾಯನ ಕೇಸಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀವಿ, ಆದ್ರೂ ಸಹ ಅವ್ರಿಗೆ ಸೂಕ್ತವಾದ ಚಿಕಿತ್ಸೆ ಸಿಗಲಿಲ್ಲ. ಕೊನೆಗೆ ಬೇಡ್ಕೊಂಡಂಗೆ ಆಯ್ತು ಎಲ್ಲನ. ತುಮಕೂರು ಆಸ್ಪತ್ರೆಯಲ್ಲಿ ರಾತ್ರಿ 10 ಗಂಟೆಗೆ ಬಂದವರೆ ಡಾಕ್ಟರ್ಗೆ ಫೋನ್ ಮಾಡಿ ಕೊಡ್ತಾರೆ. ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ, ಅವ್ನು ಹೇಳ್ತಾನೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇಲ್ಲ, ಹಂಗಾಗಿ ನಾವು ಅಡ್ಮಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ. ಅವ್ನಿಗೆ ಜೋರಾಗಿ ನಾನು ರೋಪ್ ಹಾಕ್ಬಿಟ್ಟು ನಾನು ಗ್ಯಾಸ್ಟ್ರೋಎಂಟ್ರನ್ನ ಕರ್ಕೊಂಬರ್ತೀನಿ, ಅಡ್ಮಿಟ್ ಮಾಡ್ಕೊ ಫಸ್ಟ್ ಅಂತ ಹೇಳಿ. ನಾನು ಕರ್ಕೊಂಬರ್ತೀನಿ ಡಾಕ್ಟರ್ನ, ನೀವು ಅಡ್ಮಿಟ್ ಮಾಡ್ಕೊ ಅಂತ ಹೇಳಿದಾಗ ಆಮೇಲೆ ಅವ್ರು ಅಡ್ಮಿಟ್ ಮಾಡ್ಕೊತಾರೆ. ಲಾಸ್ಟ್ ಸುಮಾರು 10 ಗಂಟೆ ಟೈಮಲ್ಲಿ ವೆಂಟಿಲೇಟರ್ ಇಲ್ಲ ಅಂತ ಹೇಳ್ತಾರೆ, ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ತರದ್ದು ಈಗ ಒಂದು ಸಮಾಜ, ನಾವು ಬದುಕರೆ ಸಮಾಜ ಬದುಕುತ್ತೆ, ನಾವು ಬದುಕರೆ ನಮ್ಮ ಕುಟುಂಬ ಬದುಕುತ್ತೆ, ನಮ್ಮ ಕುಟುಂಬ ಬದುಕರೆ ಸಮಾಜ ಬದುಕುತ್ತೆ. ನಾವೇ ಬದುಕಿಲ್ಲರೆ ಸಮಾಜನೂ ಇಲ್ಲ, ನಮ್ಮ ಕುಟುಂಬನೂ ಇಲ್ಲ. ಆ ನಿಟ್ಟಿನಲ್ಲಿ ಒಂದಕ್ಕೊಂದಕ್ಕೆ ಲಿಂಕ್ ಇರೋದ್ರಿಂದ ನಾವು ಇದ್ರ ಬಗ್ಗೆ ಎಲ್ಲರೂ ಕೂಲಂಕುಷವಾಗಿ ನಾವು ಚರ್ಚೆ ಮಾಡ್ಬೇಕು, ನಾವು ಕೂತ್ಕೊಂಡು ಮಾತಾಡ್ಬೇಕಾಗುತ್ತೆ. ಗಂಭೀರವಾದ ವಿಷಯ ಇದೆ ಆಕ್ಚುಲಿ. ಇವತ್ತು ಹನುಮಂತರಾಯನಿಗಾಗಿದೆ, ನಾಳೆ ನನಗಾಗುತ್ತೆ, ನಾಳೆ ಇನ್ನೊಬ್ರಿಗಾಗುತ್ತೆ. ಸೊ ಚಿಕಿತ್ಸೆ ಆಗಲಿ, ಒಂದು ರೀತಿಯ ಒಂದು ರೆಸ್ಪೆಕ್ಟ್ ಅಂತಕ್ಕಂಥದ್ದು. 20 ವರ್ಷ ಸಮಾಜದಲ್ಲಿ ನಾವು ಕೆಲಸ ಮಾಡಿದೀವಿ, 25 ವರ್ಷ ದುಡ್ದಿದ್ದೀನಿ ಸಮಾಜಕ್ಕೋಸ್ಕರ. ಎಷ್ಟೋ ದಿವಸ ಊಟ ಇಲ್ಲ, ನೀರಿಲ್ಲದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದೀವಿ, ಎಲ್ಲೆಲ್ಲ ಮಲಗಿ ಬಂದಿದೀವಿ ನಾವು. ಯಾವುದಕ್ಕೋಸ್ಕರ? ಯಾವುದೋ ಒಂದು ಕಾಸ್ಗೋಸ್ಕರ, ಯಾವುದೋ ಒಂದು ವಿಷಯಕ್ಕೋಸ್ಕರ. ಬಟ್ ನಮಗೆ ಅಂತ ಬಂದಾಗ ಏನು ಇಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಮುಂದಿನ ಚಳುವಳಿ ಏನು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ, ಅವರ ಕನಸು ಏನಾಗಿತ್ತು ಅಂತಕ್ಕಂಥದ್ರ ಬಗ್ಗೆನೂ ನಾವು ಒಂಚೂರು ಯೋಚನೆ ಮಾಡಬೇಕು. ಈ ವಿಷಯವಾಗಿ ನನಗೆ ಅನಿಸ್ತಾ ಇತ್ತು, ಅದನ್ನು ಮಾತಾಡಿದೆ. ಬಟ್ ಒಟ್ಟಾರೆ ನನಗೂ ಮತ್ತು ಹನುಮಂತರಾಯನಿಗೂ 2 ಸಂಬಂಧಗಳು. ಒಂದು ಮಾನವ ಕೂಡ ಕಾರ್ಯಕರ್ತನ ಸಂಬಂಧಗಳು, ಇನ್ನೊಂದು ಕುಟುಂಬದ ಸಂಬಂಧಗಳು. ಸೊ ಹಂಗಾಗಿ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ಬರಲಿ, ಮತ್ತು ನಮ್ಗೆಲ್ಲರಿಗೂ ಸಹ ಒಂದು ಆತ್ಮಸ್ಥೈರ್ಯ ಬರಲಿ. ನಾವೆಲ್ಲರೂ ಮಾಡ್ಬೇಕೇನಾದ್ರು ಕೆಲಸ ಅಂತಕ್ಕಂಥದ್ದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಪಾವಗಡ ವಿಭಾಗದ ಎಲ್ಲ ದಲಿತ ಮುಖಂಡರುಗಳು ಭಾಗವಹಿಸಿ ಕಡಪಲಗೆರೆ ಹನುಮಂತರಾಯಪ್ಪನವರಿಗೆ ನಮನ ಸಲ್ಲಿಸಿದರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.